ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, SSC GD ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿದೆ. ಅದೇ ರೀತಿಯಾಗಿ ಈಗ ಸ್ಲಾಟ್ ಬುಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಅದನ್ನು ಯಾವ ರೀತಿಯಾಗಿ ಮೊಬೈಲ್ ಮೂಲಕ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬನ್ನು ಮಾಡ್ಕೊಂಡಿಲ್ಲ, ಆದಷ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮತ್ತು ಟೆಲಿಗ್ರಾಮ್ ಗ್ರೂಪ್ ಯಾರು ಜಾಯ್ನ್ ಆಗಿಲ್ಲ ನೋಡಿ, ಬೇಗನೆ ಜಾಯ್ನ್ ಆಗಿ ಅಲ್ಲಿ ಕ್ವಿಕ್ಕಾದ ಇನ್ಫಾರ್ಮೇಷನ್ ನಾನು ಕೊಡ್ತಾ ಇದ್ದೀನಿ. ಬನ್ನಿ, ಒಂದು SSC GD ಸ್ಲಾಟ್ ಬುಕ್ಕಿಂಗ್ನ ಈಗ ನಾವು ಮಾಡ್ಕೊಳ್ಳೋಣ. ಮೊದಲೇದಾಗಿ ಅವರ ಅಧಿಕೃತ ಒಂದು ವೆಬ್ಸೈಟನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ನೆಕ್ಸ್ಟು ನೀವು ಈ ಒಂದು ಪೋರ್ಟಲ್ನ ಲಾಗಿನ್ ಆಗಿ ಒಂದು ಸೆಲ್ಫ್ ಸ್ಲಾಟ್ ಬುಕ್ಕಿಂಗ್ನ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಲಾಗಿನ್ ಆ್ಯಂಡ್ ರಿಜಿಸ್ಟರ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಕ್ಯಾಂಡಿಡೇಟ್ ಲಾಗಿನ್ ಆಗೋ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್, ಏನೊಂದು SSCಯಿಂದ ರಿಜಿಸ್ಟ್ರೇಷನ್ ನಂಬರ್ ಇದೆ, ಆ ಒಂದು ರಿಜಿಸ್ಟ್ರೇಷನ್ ನಂಬರ್ನ ಹಾಕೊಳ್ಳಿ. ಏನು ಪಾಸ್ವರ್ಡ್ನ ಸೆಟ್ ಮಾಡಿರ್ತಿಲ್ಲ ಆ ಒಂದು ಪಾಸ್ವರ್ಡ್ನ ಹಾಕೊಂಡು ಇಲ್ಲಿ ಕೊಟ್ಟಿರುವಂಥ ಕ್ಯಾಪ್ಚನ್ ಹಾಕಿ ಇಲ್ಲಿ ಲಾಗಿನ್ ಅಂತ ಒಂದು ಆಪ್ಷನ್ ಇದೆ, ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ ಕೇಸ್ ಏನಾದರೂ ನಿಮಗೆ ಪಾಸ್ವರ್ಡ್ ಏನಾದರೂ ಗೊತ್ತಿಲ್ಲ ಅಂದರೆ ಇಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಇದೆಯಲ್ಲ, ಇದ್ರ ಮೂಲಕ ನಿಮ್ಮ ಪಾಸ್ವರ್ಡ್ನ ಸೆಟ್ಟನ್ನು ಮಾಡ್ಕೊಳ್ಳಿ. ಇಷ್ಟು ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಲಾಗಿನ್ ಮಾಡಿದ ತಕ್ಷಣ ನೆಕ್ಸ್ಟ್ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮದು ಕ್ಯಾಂಡಿಡೇಟ್ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಎಲ್ಲ ಒಂದು ಪರ್ಸ್ನಲ್ ಇನ್ಫಾರ್ಮೇಷನ್ಸ್ ಇಲ್ಲಿ ಶೋ ಆಗುತ್ತೆ. ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಮಾಡಿದ ತಕ್ಷಣ ಇಲ್ಲಿ ಕೆಳಗೆ 3 ರೀತಿಯ ಒಂದು ಆಪ್ಷನ್ಸ್ ಇರುತ್ತೆ, ನೀವು ನೋಡ್ಕೋಬೋದು. ಲೈವ್ ಎಕ್ಸಾಮಿನೇಷನ್ಸ್, ಮೈ ಅಪ್ಲಿಕೇಶನ್ ಹಿಸ್ಟ್ರಿ ಅಂತ ಇರುತ್ತೆ. ನಿಮಗೆ ಮಿಡಲ್ ಒನ್ ಮೈ ಅಪ್ಲಿಕೇಶನ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕಾನ್ಸ್ಟೇಬಲ್ GD ಏನೊಂದು ಅಪ್ಲಿಕೇಶನ್ ಎಕ್ಸಾಮಿನೇಷನ್ಗೆ ಹಾಕಿದ್ದೀರಲ್ಲ, ಒಂದು ಕಾನ್ಸ್ಟೇಬಲ್ GD ಎಕ್ಸಾಮಿನೇಷನ್ 2026 ಒಂದು ಅಪ್ಲಿಕೇಶನ್ದ ಟ್ಯಾಬ್ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡು ಸೆಲೆಕ್ಟ್ ವೀಕ್ ಪ್ರಿಫರೆನ್ಸ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಒಂದು ಸೆಲ್ಫ್ ಸ್ಲಾಟ್ ಬುಕ್ಕಿಂಗ್ನ ಮಾಡ್ಕೊಳ್ದಿರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಸ್ಲಾಟ್, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಜನರಲ್ ಇನ್ಸ್ಟ್ರಕ್ಷನ್ಸ್ ನಿಮಗೆ ಓಪನ್ ಆಗುತ್ತೆ. ಏನಿಲ್ಲ, ಜನರಲ್ ಇನ್ಸ್ಟ್ರಕ್ಷನ್ಸ್ ಏನೇನು ಇಂಪಾರ್ಟೆಂಟ್ ಇದೆ ಅಂತ ನೋಡೋದಾದರೆ ನೋಡಿ, ನಿಮಗೆ ಇಲ್ಲಿ 4 ವೀಕ್ ಪ್ರಿಫರೆನ್ಸ್ ನೀಡಲು ಅವಕಾಶವನ್ನು ಕೊಟ್ಟಿರ್ತಾರೆ. ನೀವು ಒಂದು ಸಲ ಏನಾದರೂ ವೀಕ್ನ ಸೆಲೆಕ್ಟ್ ಮಾಡಿದ ತಕ್ಷಣ ಅದೇ ಒಳ್ಳೆ ನೀವು ವೀಕ್ನ ಸೆಲೆಕ್ಷನ್ ಮಾಡೋಂಥ ಅವಕಾಶವಿಲ್ಲ. ಅದೇ ರೀತಿಯಾಗಿ ನಿಮಗೆ ಇಲ್ಲಿ ಪ್ರಿಫರೆನ್ಸ್ ಆರ್ಡರ್ ಮೂಲಕ ಇರೋದ್ರಿಂದ ನೀವು ಯಾವ ಒಂದು ಆರ್ಡರ್ನಲ್ಲಿ ಪ್ರಿಫರೆನ್ಸ್ ನೀಡ್ತೀರ ಅದರ ಒಂದು ಆಧಾರದ ಮೇಲೆ ನಿಮಗೆ ಎಕ್ಸಾಮಿನೇಷನ್ಸ್ ಡೇಟ್ನ ಅವರು ಅನೌನ್ಸ್ ಮಾಡ್ತಾರೆ. ಈ ರೀತಿಯಾಗಿ ಸ್ವಲ್ಪ ಜನರಲ್ ಇನ್ಸ್ಟ್ರಕ್ಷನ್ಸ್ನ ನೀಡಿದ್ದಾರೆ, ನೀವು ಓದ್ಕೋಬೋದು. ಡೈರೆಕ್ಟಾಗಿ ಕೆಳಗೆ ಸ್ಕ್ರೋಲ್ ಮಾಡಿ ಈ ರೀತಿಯಾಗಿ ಒಂದು SSC GD 2026 ಒಂದು ಎಕ್ಸಾಮಿನೇಷನ್ ಪ್ರಿಫರೆನ್ಸ್ ಇಲ್ಲಿ ನಿಮಗೆ ಶೋ ಆಗುತ್ತೆ. ನೋಡಿ, ನಿಮಗೆ ಇಲ್ಲಿ 4 ರೀತಿಯ ಒಂದು ಪ್ರಿಫರೆನ್ಸನ್ನು ನೀಡಬೇಕಾಗುತ್ತೆ. ನೀವು ಯಾವ ಒಂದು ಪ್ರಿಫರೆನ್ಸ್ ಆರ್ಡ್ರ್ ಮೇಲೆ ನೀಡಿರ್ತೀರಲ್ಲ ಅದರ ಪ್ರಕಾರ ನಿಮಗೆ ಒಂದು ಎಕ್ಸಾಮಿನೇಷನ್ ಡೇಟ್ ಕೊಡ್ತಾರೆ. ಎಕ್ಸಾಂಪಲ್ ಆಗಿ ನೋಡೋದಾದರೆ ನೋಡಿ, ಪ್ರಿಫರೆನ್ಸ್ 1ನಲ್ಲಿ ನಿಮಗೆ ಈಗಾಗಲೇ ನೋಟಿಸ್ನಲ್ಲಿ ನೋಡಿರುವಂತೆ 4 ವೀಕ್ಸ್ನ ಡಿವೈಡ್ ಮಾಡಿದ್ದಾರೆ. ಆ ಒಂದು ವೀಕ್ಸ್ನಲ್ಲಿ ನಿಮಗೆ ಯಾವ ಒಂದು ಡೇಟಿನವರೆಗೆ ಒಂದು ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡ್ತಾ ಇದ್ದಾರಲ್ಲ ಅದನ್ನು ಶೋ ಮಾಡಿರ್ತಾರೆ. ನೋಡಿ, ನಿಮಗೆ ಇದರಲ್ಲಿ ಯಾವ ದಿನಾಂಕದಿಂದ ಯಾವ ದಿನಾಂಕದೊಳಗೆ ನಿಮಗೆ ಫಸ್ಟು ಬೇಕು ಅಥವಾ ಎಕ್ಸಾಮಿನೇಷನ್ ಬರೀತೀರಿ ಅಂತಿರಲ್ಲ ಆ ಒಂದು ವೀಕ್ನ ನೀವು ಆರ್ಡರ್ ವೈಸ್ ಇಲ್ಲಿ ಒಂದು ಪ್ರಿಫರೆನ್ಸನ್ನು ನೀಡಬೇಕಾಗುತ್ತೆ. ನೋಡಿ, ಎಕ್ಸಾಂಪಲ್ ಆಗಿ ನೋಡೋದಾದರೆ ಇಲ್ಲಿ ನಿಮಗೆ ವೀಕ್ 4 25th ಮೇಯಿಂದ 30th ಮೇವರೆಗೂ ಒಂದು ಎಕ್ಸಾಮಿನೇಷನ್ ವೀಕ್ 4ನಲ್ಲಿ ನಡೆಯುತ್ತೆ. ನಿಮ್ಗೆ ಏನಾದರೂ ಈ ಒಂದು ದಿನಾಂಕದೊಳಗೆ ಎಕ್ಸಾಮಿನೇಷನ್ ಬರೀಬೇಕು ಅಂತ ಇತ್ತಂದರೆ ನೀವು ಫಸ್ಟು ವೀಕ್ 4ನ ಇಲ್ಲಿ ಪ್ರಿಫರೆನ್ಸ್ ಆಗಿ ನೀಡ್ಕೋಬೋದು. ಇದಾದ ತಕ್ಷಣ ನೀವು ಆರ್ಡರ್ ವೈಸ್ ಕೊಡಬೇಕು. ಈಗ ಪ್ರಿಫರೆನ್ಸ್ 2ಅನ್ನು ನೀಡಬೇಕಾಗತ್ತೆ. ನೋಡಿ, ಪ್ರಿಫರೆನ್ಸ್ 2 ನಿಮಗೆ ನೆಕ್ಸ್ಟು ಯಾವ ಒಂದು ಡೇಟಿನಿಂದ ಯಾವ ಡೇಟ್ನೊಳಗೆ ಎಕ್ಸಾಮಿನೇಷನ್ ಬರೀಬೇಕಂತ ಅಂದ್ಕೊಳ್ತಾ ಇದ್ದೀರಲ್ಲ ಆ ಒಂದು ಪ್ರಿಫರೆನ್ಸನ್ನು ನೀಡ್ಕೋಬೋದು. ಎಕ್ಸಾಂಪಲ್ ಆಗಿ ವೀಕ್ 3 18th ಮೇಯಿಂದ 23rd ಮೇ ಒಳಗೆ ಈ ಒಂದು ವೀಕ್ 3 ಒಂದು ಎಕ್ಸಾಮಿನೇಷನ್ ಅಂದರೆ ಬರುತ್ತೆ ಎಕ್ಸಾಮ್ಸು. ಇದನ್ನು ಸೆಕೆಂಡ್ ಪ್ರಿಫರೆನ್ಸ್ ಆಗಿ ನೀಡ್ತಾ ಇದ್ದೀನಿ. ಈ ರೀತಿಯಾಗಿ 4 ಪ್ರಿಫರೆನ್ಸನ್ನು ನೀಡ್ಕೋಬೋದು. ನೀವು ಪದೇ ಅದೇ ವೀಕ್ನ ಇಲ್ಲಿ ಚೂಸ್ ಮಾಡೋಕ್ಕೆ ಬರೋದಿಲ್ಲ. ಈ ರೀತಿಯಾಗಿ ಎಕ್ಸಾಂಪಲಾಗಿ ಬರುತ್ತೆ. ಇದಾದ ತಕ್ಷಣ ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಕೆಳಗೆ ಬನ್ನಿ. ಇಲ್ಲಿ ಕೆಳಗೆ ಬಂದ ತಕ್ಷಣ ನಿಮಗೆ ಈಗೇನು ನೀವು ಸೆಲೆಕ್ಟ್ ಮಾಡಿದಿರಲ್ಲ ಅದು ಎಲ್ಲ ಇಲ್ಲಿ ಶೋ ಆಗುತ್ತೆ. ಅಂದರೆ ನೀವು ಯಾವ ಒಂದು ಪ್ರಿಫರೆನ್ಸ್ ಆರ್ಡ್ರಲ್ಲಿ ನೀಡಿದಿರಲ್ಲ ಅದು ಇಲ್ಲಿ ಶೋ ಆಗುತ್ತೆ. ನೋಡಿ, ಇಲ್ಲಿ ಎಕ್ಸಾಂಪಲ್ ಆಗಿ ನೋಡಿ, ಪ್ರಿಫರೆನ್ಸ್ 1 ವೀಕ್ 4ನ ನಾನು ಚೂಸ್ ಮಾಡ್ಕೊಂಡಿದ್ದೀನಿ. ಪ್ರಿಫರೆನ್ಸು ಥರ್ಡ್ ಒನ್ನು, ಪ್ರಿಫರೆನ್ಸ್ 3ರಲ್ಲಿ ಸೆಕೆಂಡ್ ವೀಕ್ನ ಚೂಸ್ ಮಾಡಿದ್ದೀನಿ. ಪ್ರಿಫರೆನ್ಸ್ 4 ಫಸ್ಟ್ ವೀಕ್ನ ಚೂಸ್ ಮಾಡಿದ್ದೀನಿ. ಈ ರೀತಿಯಾಗಿ ನೀವು ಒಂದು ಸಲ ಪ್ರಿಫರೆನ್ಸ್ನ ಕರೆಕ್ಟಾಗಿದೆ ಇಲ್ಲ ಅಂತ ಒಂದು ಸಲ ವೆರಿಫೈ ಮಾಡ್ಕೊಳ್ಳೋದಿರುತ್ತೆ. ಅದಕ್ಕೆಲ್ಲ ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಸ್ಕ್ರೋಲ್ ಮಾಡ್ಕೊಂಡು ಇಲ್ಲಿ ಸಬ್ಮಿಟ್ ಆಫ್ ಪ್ರಿಫರೆನ್ಸ್ ಅಂತ ಒಂದು ಕೆಳಗೆ ಒಂದು ಆಪ್ಷನ್ ಇದೆ. ಈ ಒಂದು ಆಪ್ಷನ್ ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಮತ್ತೊಂದು ಸಲ ನಿಮಗೆ ತೋರಿಸುತ್ತೆ. ನೀವು ಯಾವ್ಯಾವುದು ಚೂಸ್ ಮಾಡಿರ್ತೀರಲ್ಲ ಅದು ಇಲ್ಲಿ ಶೋ ಆಗುತ್ತೆ. ಮತ್ತೊಮ್ಮೆ ವೆರಿಫೈ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ಬೇಕಂದರೆ ನೀವು ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಬಿಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ವೀಕ್ ಪ್ರಿಫರೆನ್ಸ್ ಸಬ್ಮಿಟ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಅಂದರೆ ನೀವು SSC GD ಎಕ್ಸಾಮಿನೇಷನ್ಗೆ ಒಂದು ಪ್ರಿಫರೆನ್ಸನ್ನು ಈಗ
ನೀಡಿದ್ದೀರಿ. ಈ ರೀತಿಯಾಗಿ ನೀಡಿದರೆ ಸಿಂಪಲ್ಲಾಗಿ ನಿಮ್ಮದು ಸಬ್ಮಿಟ್ ಆಗುತ್ತೆ. ಈಗ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೊಮ್ಮೆ ನೀವು ಚೆಕ್ ಮಾಡ್ಕೋಬೇಕಂದ್ರೆ, ವೆರಿಫೈ ಮಾಡಬೇಕಂದ್ರೆ ಇಲ್ಲಿ ಮೈ ಅಪ್ಲಿಕೇಶನ್ ಅಂತ ಒಂದು ಆಪ್ಷನ್ ಇದೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕೆಳಗೆ ಸ್ಕ್ರೋಲ್ ಮಾಡಿ ಇಲ್ಲಿ ಸೆಲೆಕ್ಟ್ ವೀಕ್ ಪ್ರಿಫರೆನ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಪ್ರಿಫರೆನ್ಸ್ ಏನೇನು ಆರ್ಡ್ರನ್ನು ನೀಡಿದಿರಲ್ಲ ಕಂಪ್ಲೀಟ್ ಆಗಿದ್ದು ಇಲ್ಲಿ ಡೀಟೇಲ್ಸ್ ಪ್ರೊವೈಡ್ ಮಾಡಿರ್ತಾರೆ. ನೋಡಿ, ನೀವು ಪ್ರಿಫರೆನ್ಸ್ 1 ಪ್ರಿಫರೆನ್ಸ್ 2 ಯಾವುದಾದ್ರು ನೀಡಿದ್ದೀರಾ, ಯಾವ ಒಂದು ಡೇಟ್ನೊಳಗೆ ನೀವು ಪ್ರಿಫರೆನ್ಸ್ನ ಕೊಟ್ಟಿದ್ದೀರಾ ಮತ್ತು ಇದು ನಿಮಗೆ ಯಾವ ರೀತಿಯಾಗಿ ಸೆಲೆಕ್ಟ್ ಮಾಡ್ತಾರಂದರೆ, ನಿಮ್ಮ ಎಷ್ಟು ಜಲ್ದಿ ಹಾಕಿರ್ತೀರಲ್ಲ ಅದರ ಅನುಸಾರ ನಿಮಗೆ ಇದನ್ನು ಪ್ರಿಫರೆನ್ಸ್ನ ಎಕ್ಸಾಮ್ ಡೇಟ್ನ ಕೊಡ್ತಾರೆ. ಈ ರೀತಿಯಾಗಿ SSC GD ಯಾರ್ಯಾರು ಒಂದು ಅಪ್ಲಿಕೇಶನ್ ಹಾಕೊಂಡಿದ್ದೀರಾ, ಈ ರೀತಿಯಾಗಿ ಒಂದು ವೀಕ್ ಪ್ರಿಫರೆನ್ಸ್ನ ನೀಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ಆದಷ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಯಾರು ಜಾಯ್ನ್ ಆಗಿಲ್ಲ ನೋಡಿ, ಆದಷ್ಟು ಜಾಯ್ನ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದೆ ನೋಡೋಣ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.